ನಮಸ್ಕಾರ ವೀಕ್ಷಕರೇ. ಸೊ ರಾಜಶೇಖರು ಬಿಜಾಪುರದವರು. ಸೊ ಆಯುರ್ವೇದಿಕ್ ವೈದ್ಯಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮೊದಲು ಕೂಡ ಕೆಲವೊಂದಷ್ಟು ವಿಡಿಯೋಗಳು ಮಾಡಿದ್ದಾರೆ. ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಪೈಲ್ಸಿಗೆ ಸಮಸ್ಯೆ ಸಂಬಂಧಪಟ್ಟಂತೆ, ಅದು ಬಿಟ್ಟು ಇನ್ನೂ ಕೆಲವು ಬೇರೆ ಕೂಡ ಅವ್ರ ಹತ್ರ ಔಷಧಿ ಇದ್ದಾವೆ. ನಿಮ್ಮ ಒಂದು ಔಷಧಿಗಳು ಒಂದಷ್ಟು ಜನ ನಮ್ಮ ವೀಕ್ಷಕರು ತೊಗೊಂಡು ಯೂಸ್ ಮಾಡಿದ್ದಾರೆ. ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸ್ಪೆಷಲಿ ಪೈಲ್ಸ್ದು ತುಂಬ ಚೆನ್ನಾಗಿ ರಿಸಲ್ಟ್ ಹೇಳ್ತಾವ್ರೆ. ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಈ ಪೈಲ್ಸ್ ಸಮಸ್ಯೆ ಜಾಸ್ತಿ ತುಂಬ ಜನ, ಯಾಕಂದರೆ ಖಾರ ತಿಂತಾರೆ, ಬೇರೆ ಬಿಸಿ ಇದೆ. ಸೊ ಹೆಂಗಿದೆ ನಿಮ್ಮ ಅನುಭವ? ಜನ ಯಾವ ಥರ ರೆಸ್ಪಾನ್ಸ್ ಇದೆ ನಿಮಗೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ. ಇವಾಗ ನೀವು ಔಷಧಿಗಳು ಕೊಡಬೇಕಂದ್ರೆ ಕೊರಿಯರೇ ಮಾಡ್ತೀರಾ? ನಿಮ್ಮ ಹತ್ರಕ್ಕೂ ಬರ್ತಾ ಇದ್ದಾರೆ. ಕೆಲವು ಸಮೀಪ ಇದ್ದವರು ಬಂದು ತೊಗೊಂಡು ಹೋಗ್ತಾರೆ. ದೂರ ಬೆಂಗಳೂರು, ಮೈಸೂರು, ಈ ಕಡೆ ಎಲ್ಲ ಮಂಡ್ಯ, ಶಿವಮೊಗ್ಗ, ಈ ಕಡೆ ಮತ್ತೆ ಬಳ್ಳಾರಿ, ರಾಯಚೂರು ಅಂತ ಸ್ವಲ್ಪ ದೂರ ಇದ್ರೆ ಕೊರಿಯರ್ ಮಾಡ್ತೀರಾ? ಒನ್ ಡೇನಲ್ಲಿ ಹೋಗಿ ತಲುಪುತ್ತಾ? ಒನ್ ಡೇ ಇಲ್ಲ, ಅದು ದೂರ ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ. ಒಬ್ಬರಿಗೆ 2 ದಿವಸ, 3 ದಿವಸ, 4 ದಿವಸ, ಅವ್ರಿಗೆ 1 ವಾರ ತನಕ ಹೋಗಿದೆ. ಈ ಕೊರಿಯರ್ ಮಾಡಿದಾಗ ಏನು ಡ್ಯಾಮೇಜ್ ಆಗಲ್ವಾ? ಅದೇನೋ ಡ್ಯಾಮೇಜ್ ಆಗೋದು ಇಲ್ಲ, ಓಪನ್ ಆಗಿ ಹೆಚ್ಚು ಕಮ್ಮಿ ಆದರೆ? ಇಲ್ಲ ಸರ್, ಅದೆಲ್ಲ ಪ್ಯಾಕ್ ಮಾಡಿರ್ತೇವೆ ನಾವು, ಹಂಗೆ ನೀಟಾಗಿ ಪ್ಯಾಕ್ ಆಗಿರುತ್ತೆ. ವಾಡೋದು ಸೋರಿದ್ರು ಏನಾಗಿರ್ಬಾರ್ದು. ಸ್ಪೆಷಲಿ ನಿಮ್ಮ ಹತ್ರ ಬೆಸ್ಟ್ ರಿಸಲ್ಟ್ ಇವಾಗ ಜಾಸ್ತಿ ಮೂವ್ಮೆಂಟ್ ಇರೋದು ಯಾವುದಕ್ಕೆ ಸಂಬಂಧಪಟ್ಟಂತೆ? ಲೈಂಗಿಕ ಸಮಸ್ಯೆಗೆ ಚೆನ್ನಾಗಿದೆ. ಲೈಂಗಿಕ ಸಮಸ್ಯೆಗೆ ಮತ್ತು ಮೂಲವ್ಯಾಧಿಗೆ ಇವೆರಡು ನಿಮ್ಮ ಹತ್ರ ಬೆಸ್ಟ್ ಮೆಡಿಸಿನ್? ಬೆಸ್ಟ್ ಇದೆ. ಸೊ ಬೆಸ್ಟ್ ಇರೋದನ್ನ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಇದ್ರೆ ಬೇಡ. ಸುಮ್ಮನೆ ಪ್ರಯತ್ನ ಪಡೋದು ಫೇಲ್ಯೂರ್ಗಳಾಗೋದು ಯಾಕೆ ಅಂತ ಬೇಡ. ನಾವು ಜನರಿಗೆ ನಂಬಿಸಿ ಇನ್ನೊಮ್ಮೆ ವಿಡಿಯೋ ಮಾಡ್ತಾ ಇದ್ರೆ ಫೇಲ್ ಆದ್ರೆ ಒಂದು ಕಡೆ ಔಷಧಿ ತಗೊಳ್ತಾರ ಜನ, ಅವನು ಡೂಪ್ಲಿಕೇಟು, ಅವರು ಫ್ರಾಡು ಅಂತ ಇದ್ದಾರೆ. ಬೇಡ, ಆ ಔಷಧಿ ಅವಶ್ಯಕತೆ ಇಲ್ಲ ಕೊಡೋದು. ಸೊ ಈಗ ಈ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಲಿಕೆಗಳು ಯಾವೆಲ್ಲ ಮೂಲಿಕೆಗಳು ಬಳಸ್ತೀರಾ? ಯಾವ ಥರ ಇರುತ್ತೆ ಔಷಧಿ? ಇದು ಸಾಕಷ್ಟು ಗಿಡಮೂಲಿಕೆಗಳನ್ನು ಹಾಕಿರ್ತೇವೆ. ಒಂದು ಕನಿಷ್ಠ ಅಂದರೂ ಒಂದು 20 ರಿಂದ 25 ಗಿಡಮೂಲಿಕೆಗಳನ್ನು ಹಾಕಿ ರೆಡಿ ಮಾಡಿರೋದು ಔಷಧಿ. ಎಲ್ಲಿ ಇವೆಲ್ಲ ಕಲೆಕ್ಟ್ ಮಾಡ್ತೀರಾ? ಸಿಗುತ್ತೆ, ಕೆಲವೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಕೆಲವೊಂದು ಈ ಕಡೆ ಕಾಡು ಹೊಲಗದ್ದೆಗಳಲ್ಲಿ ಸಿಗುತ್ತೆ. ತಗೊಂಡು ಬಂದು ಶುದ್ಧೀಕರಣ ಮಾಡಿ ಅದನ್ನು ಪೌಡ್ರ್ ಮಾಡಿ ಅನುಪಾನದಲ್ಲಿ ಸೇರಿಸಿ ತಯಾರು ಮಾಡೋದು. ಎಷ್ಟು ದಿವಸ ತೊಗೊಬೇಕಾಗ್ತದೆ ನೋಡಿ? ಒಬ್ಬೊಬ್ಬರಿಗೆ 1 ವಾರದಿಂದ 15 ದಿವಸಕ್ಕೆ ರಿಸಲ್ಟ್ ಬರುತ್ತೆ. ಸ್ವಲ್ಪ ಅವ್ರ ದೇಹದ ಇದ್ರ ಮೇಲೆ, ಅವ್ರ ದೇಹದ ಇದ್ರ ಮೇಲೆ ಕೆಲವೊಂದು 1 ತಿಂಗಳು 2 ತಿಂಗಳು ಆಗುತ್ತೆ. ಅವ್ರ ದೇಹದ ಗುಣಧರ್ಮದ ಮೇಲೆ ಹೋಗುತ್ತೆ. ಅಂದರೆ 2 ತಿಂಗಳ ತನಕನೂ ಅದ್ರ ಕಂಟಿನ್ಯೂ ರೆಗ್ಯುಲರ್ ತೊಗೊಬೇಕಾ? 2 ತಿಂಗಳು ಜಾಸ್ತಿ ಆಯ್ತು, ಏನೇ ಇದ್ರು ಜಾಸ್ತಿ ಆಯ್ತು. ಒಳಗಡೆ ರಿಸಲ್ಟ್ ಬರುತ್ತೆ. ಒಳಗಡೆ 1 ತಿಂಗಳು 2ನೇ ತಿಂಗಳು ನಮ್ಮಲ್ಲಿ ತೊಗೊಂಡವ್ರು ಕಡಿಮೆ, ತುಂಬ ರೇರು. ಯಾವ ಏಜಿವರೆಗೂ ಕೊಡ್ತಾ ಇದ್ದೀರಾ? ಒಂದು 50-60 ವರ್ಷದವರೆಗೆ ಕೊಡ್ತಾ ಇದ್ದೀನಿ. ಬಂದು ತೊಗೊಂಡು ಹೋಗ್ತಾರಾ ಇಲ್ಲ ಕೊರಿಯರ್ ತೊಗೊಂಡು ಹೋಗ್ತಾರೆ? ಕೊರಿಯರು ಮಾಡ್ತೀನಿ. ರೆಸ್ಪಾನ್ಸ್ ಹೆಂಗಿರುತ್ತೆ ಒಂದ್ಸರಿ ತೊಗೊಂಡು ಹೋದವರು? ಚೆನ್ನಾಗಿದೆ ಸರ್. ಸ್ವಲ್ಪ ಉಳಿದವರು ಫೋನ್ ಮಾಡಿ ಹೇಳ್ತಾರೆ, ಸ್ವಲ್ಪ ಒಂದು 50% ಆಗಿದೆ ಸರ್, 60% ಆಗಿದೆ, ಇನ್ನೊಂದು ಸಲ ಬೇಕು ಅಂತ ಹಾಕ್ತೀನಿ. ಅದೇ ಕೊರಿಯರ್ಗೆ ಹಾಕ್ತೀನಿ. ಇಲ್ಲಾಂದರೆ ಬರ್ತಾರೆ, ಬಂದು ತೊಗೊಂಡು ಹೋಗ್ತಾರೆ. ಬೇರೆ ಕಡೆದೆಲ್ಲ ತೊಗೊಂಡೋಗಿದ್ದೆ ಸರ್, ಎಲ್ಲ ಕೆಲಸ ಆಗಲಿಲ್ಲ, ನಿಮ್ಮ ಹತ್ರ ಚೆನ್ನಾಗಿದೆ, ನಗ್ತಾ ಖುಷಿಯಾಗಿ ಹೇಳ್ತಾರೆ ಸರ್. ಒಬ್ಬೊಬ್ರಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ ಅಲ್ವಾ, ಆವಾಗ 2ನೇ ತಿಂಗಳು ಬೇಡವಾ ಅಂತ. ಬೇಡ ಸರ್, ಇದೇ ಜಾಸ್ತಿ ಆಗಿದೆ, ಮನೇಲಿ ಬೈತಾ ಇದ್ದಾರೆ ಅಂತ ಕೇಸು ಆಗಿದೆ. ಕೆಲವೊಬ್ಬರಿಗೆ ಅವ್ರ ದೇಹದ ಗುಣದವ್ರ ಮೇಲೆ ಸ್ವಲ್ಪ 2 ತಿಂಗಳನ್ನ 1-2 ತಿಂಗಳನ್ನು ತಗೋಬೇಕು. ಎಷ್ಟು ಪ್ರಮಾಣ ತಗೊಬೇಕಾಗುತ್ತೆ? ಏನಾದರೂ ಹೆಚ್ಚಾದರೆ ತೊಂದರೆ ಆಗುತ್ತಾ? ತೊಂದರೆ ಏನಿಲ್ಲ. ಇದೆಲ್ಲ ನಂದು ಆಯುರ್ವೇದಿಕ್ಕು ನೋಡಿ, ನಾನು ಫುಲ್ ಆಯುರ್ವೇದಿಕ್ಕು. ಇದರಲ್ಲಿ ಯಾವುದು ಅಲೋಪತಿಕ್ಕು ಯಾವುದು ಸೇರಿಸಲ್ಲ. ಅಲ್ಲ, ಇದರಲ್ಲಿ ಪ್ರಮಾಣ ತಗೊಳ್ಬೇಕಾದವರು ಹೇಳ್ಕೊಡ್ತೀನಿ. ಅದನ್ನೆಲ್ಲ ಫೋನ್ ಮುಖಾಂತರ ಅವ್ರಿಗೆಲ್ಲ ತಿಳಿಸ್ಕೊಡ್ತೀನಿ. ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಹೆಂಗೆ ತಗೋಬೇಕು, ಯಾರಲ್ಲಿ ತಗೋಬೇಕು, ಎಷ್ಟು ತಗೋಬೇಕು, 2 ದಿನ ತಗೋಬೇಕು, ಇದಕ್ಕೆ ಏನು ಪಥ್ಯ ಮಾಡಬೇಕು, ಏನು ತಿನ್ನಬೇಕು, ಅದೆಲ್ಲ ಹೇಗೋದು ಕೂತ್ರೆ ಇದು ಒಂದು ಎಪಿಸೋಡ್ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ನೀಟಾಗಿ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ಅವರು ಫೋನಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಸೊ ಫೇಲ್ಯೂರ್ ಯಾವುದೂ ಆಗಿಲ್ಲ? ಫೇಲ್ಯೂರ್ ನೋಡಿ, BP, ಶುಗರು, ವಯಸ್ಸು ಹೆಚ್ಚಿಗಾದವ್ರಿಗೆ
ಸ್ವಲ್ಪ ಕಡಿಮೆ ರಿಸಲ್ಟ್ ಕಡಿಮೆ ಬಂದಿದೆ ಅಂತಾರೆ. ಏನು ಸರ್ ಜಾಸ್ತಿ ಹೇಳಿದ್ರಿ, ನಂಗೊಂದು 10-20% ಬಂತು ಅಂತ ಇದ್ದಾರೆ ಅಷ್ಟೇ. ಜಾಸ್ತಿ ವಯಸ್ಸು ಜಾಸ್ತಿ ಇದ್ರೆ ಏನೋ ಮಾಡೋಕ್ಕಾಗುತ್ತೆ ಹೇಳಿ. ಈ ಬಿ ಪಿನೂ ಇರುತ್ತೆ, ಶುಗರು ಇರುತ್ತೆ. ನನಗೆಲ್ಲ ಸರಿ ಮಾಡಿಕೊಡು ಅಂದರೆ ವಯಸ್ಸು ಆಗಿರುತ್ತೆ. ಸೊ ಅಂಥವುಗಳಲ್ಲಿ ಸೊ ರಿಸಲ್ಟ್ಗಳು ಕಡಿಮೆ, ಸ್ವಲ್ಪ ನಿಧಾನಕ್ಕೆ ಅವ್ರಿಗೆ. ಹಾಂ, ಸೊ ಈ ಒಂದು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಸಕ್ಸಸ್ ಇದೆ, ಚೆನ್ನಾಗಿದೆ. ಬಿ ಪಿ ಶುಗರ್ ಇಲ್ಲದೆ ಇದ್ರೆ ಗ್ಯಾರಂಟಿ ಮಾಡಿಕೊಡ್ತೀನಿ. ಇದ್ರೆ ಅದಕ್ಕೆ ಮೊದಲು ಶುಗರ್ ಔಷಧಿ ಕೊಟ್ಟು ಅದನ್ನು ಗುಣಪಡಿಸಿ ಆಮೇಲೆ ಬಿ ಪಿ ಅದು ಇದು ಲೈಂಗಿಕ ಸಮಸ್ಯೆ ಕೊಡೋದು. ಸೊ ಅಂದರೆ ಇದು ಬೇರೆ ಒಂದು ಸಮಸ್ಯೆ ಆಲ್ರೆಡಿ ಬಿ ಪಿ ಶುಗರ್ ಐತೆ ಅಂದರೆ ಅಲ್ಲಿ ಇದು ಕೆಲಸ ಸರಿಯಾಗಿ ಮಾಡಲ್ಲ. ವಯಸ್ಸು ಜಾಸ್ತಿ ಇರ್ತಲ್ಲ ಸರ್, ವಯಸ್ಸು ಪ್ಲಸ್ ಅವ್ರ ಶಕ್ತಿ, ಇಮ್ಯುನಿಟಿ ಪವರು. ಈಗ ಸಾಕಷ್ಟು ಶುಗರು ಬಿ ಪಿ ಬಂದಾಗ ಸಾಕಷ್ಟು ದೇಹದಲ್ಲಿ ಇದಾಗಿರುತ್ತೆ, ವೀಕ್ ಆಗಿರುತ್ತೆ, ತುಂಬ ಇದು ಆಗಿರುತ್ತೆ, ಪೆಟ್ಟು ಕೊಟ್ಟಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಹಾಂ, ಅವನ್ನೆಲ್ಲ ಗುಣಪಡಿಸಿ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಅಂದರೆ ಅದು ಗುಣ ಆದಮೇಲೆ ಇದು ನಿಮ್ಮ ಮೆಡಿಸನ್ನು ಕೆಲಸ ಚೆನ್ನಾಗಿ ಮಾಡುತ್ತೆ. ಜೊತೆನಲ್ಲಿ ಕೊಟ್ಟರೆ ಅದು ಸರಿಯಾಗಿ ಕೆಲಸ ಆಗಲ್ಲ. ಸೊ ಇವಾಗ ಸಾಮಾನ್ಯವಾಗಿ ಈಗ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಿಗೂ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ರಿಸಲ್ಟು. ಸೊ ಒನ್ ಟೈಮ್ ತೊಗೊಂಡೋದ್ರೆ ಸಾಕು. ಒನ್ ಟೈಮ್ ತೊಗೊಂಡ್ರೆ ಸಾಕು. ಒನ್ ಟೈಮೇ ತೊಗೊಂಡೋಗ್ಬೋದು. 40-50 ವರ್ಷದವರೆಗೆ ಬನ್ನಿ, ಬೇಕಾದ ಗ್ಯಾರಂಟಿ. ಒನ್ ಟೈಮ್ ತೊಗೊಂಡೋದ್ರೆ ಅವ್ರಿಗೆ ಪರ್ಮನೆಂಟಾಗಿ ಅದು ಸೊಲ್ಯೂಷನ್, ಪರ್ಮನೆಂಟ್ ರಿಸಲ್ಟು. ಇದು ನಾನು ಔಷಧಿ ಕೊಟ್ಟ ಅದೊಂದು ನಾನು ಹೇಳೋದು ಮರ್ತೇಬಿಟ್ಟಿದ್ದೀನಿ ನನಗೆ. ಈಗ ನಾನು ಔಷಧಿ ಕೊಡುವ ಮಟನು ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಅಂತ ಅಲ್ಲ. ನಾನು ಹಳೆ ಪೇಷಂಟ್ ಇದ್ದಾವಲ್ಲ, ನಾನು ಮೊದಲು ಇದು ವಿದ್ಯೆಗೂ ಗುರುಗಳು ಕೊಟ್ಟಾಗ ನಾನು ಅವ್ರಿಗೆ ಹಳೆ ಪೇಷಂಟ್ಗಳಿಗೆ ಹಚ್ತೀನಿ, ಅವ್ರ ನಂಬರ್ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. 2-3 ವರ್ಷ ಗಟ್ಟಲೂ ಕೇಳ್ತಾ ಇದ್ದೀನಿ ಅವ್ರಿಗೆ ಹೇಗಿದೆ ಅಂತ. ಹೇಗಿದೆ, ಏನಾದರೂ ಕಡಿಮೆ ಆಗಿದೆ, ಏನಾದರೂ ಸ್ವಲ್ಪ ಇದು ವೀಕ್ ಆಗಿದೆಯಾ? ಏನು ಸರ್ ಎಲ್ಲ ಚೆನ್ನಾಗಿದೆ ಸರ್, ಬೇಕಿದ್ರೆ ಇನ್ನೊಂದು ತಗೋ ಅಂತ ಹೇಳ್ತೀವಿ. ಬೇಡ ಸರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಇದು ಒನ್ ಟೈಮ್ ತೊಗೊಂಡ್ರೆ ಪರ್ಮನೆಂಟ್ ಆಗಿರುತ್ತೆ, ಲೈಫ್ ಲಾಂಗು. ಆ ಥರ ಇದು ಸಪೋರ್ಟ್ ಮಾಡುತ್ತೆ ಎಲ್ಲ ನೋಡಿ ಅಲ್ಲೆಲ್ಲ ವೀಕ್ ಆಗಿರೋ ನರಗಳನ್ನು ಅದೆಲ್ಲ ಚೆನ್ನಾಗಿ ಮಾಡುತ್ತೆ. ಅಂದರೆ ನರಗಳಲ್ಲಿ ಸ್ಟಾಮಿನಾ ಕೊಡುತ್ತೆ, ತುಂಬುತ್ತೆ. ಹಾಂ, ಸ್ಟ್ರೆಂತ್ ಬೇಕು ನರಗಳಲ್ಲಿ. ನೋಡಿ ಈಗ ದಪ್ಪ ಇದ್ದೀನಿ, ನನ್ನ ಹತ್ರ ಶಕ್ತಿ ಇದೆ ಅಂದರೆ ಆಗಲ್ಲ. ಅಲ್ಲಿ ವೀರ್ಯನ ಹಿಡಿದಿಟ್ಟುಕೊಳ್ಳೋ ವೀರ್ಯನಾಡಿಗಳು ಇರ್ತಾವಲ್ಲ, ವೀರ್ಯನಾಡಿಗಳು, ಅಲ್ಲಿ ನರಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಕೆಲವೊಬ್ರು ನೋಡಿ ಹಸ್ತಮೈಥುನ ಮಾಡ್ಕೊಳ್ತಾರೆ. ಹಸ್ತಮೈಥುನ ಮಾಡಿಕೊಂಡು ದಿನಕ್ಕೆ 3 ಸಲ 4 ಸಲ ಅವ್ರ ಮನಸ್ಸಿಗೆ ಬಂದಂಗೆ ಉಜ್ತಾನೆ ಇರೋದು. ಉಜ್ದಾಗ ಏನಾಗುತ್ತೆ, ಅಲ್ಲಿರೋ ನರಗಳಿಗೆ, ಮಾಂಸಖಂಡಗಳಿಗೆ ಸಾಕಷ್ಟು ಪೆಟ್ಟು ಬೀಳುತ್ತೆ. ಆವಾಗ ಅಲ್ಲಿ ನರ ವೀಕ್ ಆಗಿರುತ್ತೆ. ಮತ್ತು ಜಾಸ್ತಿ ದಿನ ಆದರೆ ವಯಸ್ಸಿನಲ್ಲಿ ಏನೋ ನಡೀತೆ ಸ್ವಲ್ಪ ಅದು ಒಂದು 1-2 ವರ್ಷ 3 ವರ್ಷ 4 ವರ್ಷ ಹೆಂಗೆ ಆಗುತ್ತೆ, ಅದಕ್ಕೆ ರನ್ನಿಂಗ್ ಆಗುತ್ತೆ. ಹಾಗೆ ಅಲ್ಲಿ ವೀರ್ಯನ ಹಿಡಿದಿಟ್ಕೊಳ್ಳೋಂಥ ನರಗಳು ಅಲ್ಲಿ ಶಕ್ತಿ ಕಳ್ಕೊಳ್ಳುತ್ತೆ. ಮತ್ತು ವೀರ್ಯ ಹುಟ್ಟೋದು ಕಡಿಮೆ ಆಗುತ್ತೆ. ವೀರ್ಯ ಎಷ್ಟು ನಮ್ಮ ಹತ್ರ ಇರುತ್ತೋ ಅಷ್ಟು ನಾವು ಶಕ್ತಿವಂತರು, ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ನಾವು ಗಟ್ಟಿ. ಈಗ ನೋಡಿ ಕೆಲವೊಬ್ಬರು ಮಕ್ಕಳಾಗ್ತಾ ಇಲ್ಲ, ಲೋ ಸ್ಪರ್ಮ್ ಕೌಂಟು, ಕ್ವಾಲಿಟಿ ಇಲ್ಲ ಅಂತಾರಲ್ಲ. ಮತ್ತು ಎಲ್ಲ ಅವ್ರಿಗೆಲ್ಲ ವೀರ್ಯ ಇರಲ್ವಾ? ಇರುತ್ತೆ, ಹೌದು, ಕೌಂಟ್ ಇರಲ್ಲ ಅಂತ ಹೇಳ್ತಾರೆ. ಅದೂ ಮತ್ತು ಕ್ವಾಲಿಟಿ ಇರಲ್ಲ, ಶಕ್ತಿ ಇರಲ್ಲ ವೀರ್ಯದಲ್ಲಿ. ಸುಮ್ಮನೆ ಇದ್ರೆ ಮುಗಿದೋಯ್ತಾ? ಅಲ್ಲಿ ಶಕ್ತಿ ಎಷ್ಟು ವೀರ್ಯದಲ್ಲಿ ಶಕ್ತಿ ಇರುತ್ತೋ ಅಷ್ಟು ದೇಹದಲ್ಲಿ ಶಕ್ತಿ ಇರುತ್ತೆ. ಸೊ ಇದು ಡಲ್ ಇದ್ದಾಗ ಹಿಂಗಾಗಿರುತ್ತೆ. ಇವುಗಳನ್ನ ನಿಮ್ಮ ಔಷಧಿ ಬಂದು ಈ ಶಕ್ತಿನ ತುಂಬುತ್ತೆ. ಸೊ ಮತ್ತು ಮರಳಿ ಅವಕ್ಕೆ ನವಶಕ್ತಿ ಕೊಡುತ್ತೆ ನರಗಳಲ್ಲಿ. ಅಲ್ಲಿ ನಾನು ಫುಲ್ ದಮ್ಮ ಇದ್ದೀನಿ, ಒಂದು 50 kg ಎತ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂದರೆ ಆಗಲ್ಲ. ವಯಸ್ಸಿನವ್ರು ನಾನು ಜಾಸ್ತಿ ನನ್ನ ಹತ್ರ ಜಾಸ್ತಿ ಬರೋದು ವಯಸ್ಸಿನವರು. ಹೌದಾ? ಹಾಂ, 30-35-40 ಒಳಗೇ ಜಾಸ್ತಿ ಬರ್ತಾ ಇದ್ದಾರೆ. ಕಡಿಮೆ ವಯಸ್ಸಿನವ್ರು ಬರೋದೇ ಜಾಸ್ತಿ ನನ್ನ ಹತ್ರ. ಈಗ ನೋಡಿ ಯೂಟ್ಯೂಬ್, ಇದು ಮೊಬೈಲ್ ಅಂದರೆ ಬೆಂಕಿ. ಇದು ಬೆಂಕಿ ಅಂದರೆ ನಾವು ಅದ್ರ ಮೇಲೆ ಅಡುಗೆ ಮಾಡಿ ಊಟನೂ ಮಾಡ್ಬೋದು, ಸುಟ್ಕೊಂಡು ಸಾಯ್ಬೋದು. ಹಂಗಾಗಿಬಿಟ್ಟಿದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಇವಾಗ. ಮೊಬೈಲ್ನಲ್ಲಿ ಎಲ್ಲನೂ ಇದೆ. ಹೌದು.
ಎಲ್ಲ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಅನೈತಿಕ ಸಂಬಂಧ, ಇಂಥ ಸಮಸ್ಯೆ, ಲೈಂಗಿಕ ಸಮಸ್ಯೆ ನೋಡಿ ಮದುವೆನೇ ಆಗಿಲ್ಲ ಲೈಂಗಿಕ ಸಮಸ್ಯೆ ಅಂತಾರೆ. ಯಾಕೆ ಇದು ಅಂದರೆ ಇದು ಅಂದರೆ ಬೇರೆ ಕಡೆ ಈ ಥರ ಹಾಂ, ಮನಸ್ಸಿನ ಚಂಚಲತೆ ಭಾಳ ಬರುತ್ತೆ. ಈಗ ನೋಡಿ, ಮನಸ್ಸು ಹತೋಟಿಯಲ್ಲಿರಲ್ಲ, ಕೆಲಸದ ಒತ್ತಡ, ಮತ್ತು ಅದರಲ್ಲಿ ಮೊಬೈಲು ಜಾಸ್ತಿ ನೋಡೋದು, ಮೊಬೈಲ್ನಲ್ಲಿ ಅಶ್ಲೀಲ ನೋಡೋದು, ಹೀಗಾಗಿ ಮನಸ್ಸಿನ ಮೇಲೆ ಹಿಡಿತ ಸಿಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಇವು ಹಸ್ತಮೈಥುನ ಅನ್ನೋದನ್ನು ಮಾಡಿ ದಿನಕ್ಕೆ 3-4 ಸಲ ಅಂದರೆ ಹಾಗೆ ಅಲ್ವಾ. ಸೊ ಇದ್ರ ಬಗ್ಗೆ ಯುವಕರು ಎಲ್ಲಿ ಹಾಳಾಗ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಹಾಂ, ಸೊ ಅದು ಎಫೆಕ್ಟ್ ಹೆಂಗಾಗುತ್ತೆ ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಏನು ತೊಂದರೆಗಳಾಗ್ತವೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಸೊ ವೀಕ್ಷಕರೇ, ಇದೊಂದು ರಾಜಶೇಖರ್ ಅವ್ರ ಪರಿಚಯ ಆಗಿತ್ತು. ಅವ್ರು ಕೊಡ್ತಾರೋ ಔಷಧಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ಯಾವೆಲ್ಲ ಏಜಲ್ಲಿರೋರಿಗೆ ಅವ್ರ ಔಷಧಿಗಳು ಕೊಡ್ತಾವ್ರೆ, ಕೊರಿಯರ್ಗಳು ಮಾಡ್ತಾ ಇದ್ದಾರೆ. ಸೊ ಅವ್ರ ಔಷಧಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಚಿಕ್ಕದಾಗಿ ಮಾತಾಡಿದ್ದೀನಿ. ನೆಕ್ಸ್ಟು ಯಾವ ಥರ ತೊಂದರೆಗಳು ಈಗಿನ ಯುವಕರು ಅನುಭವಿಸ್ತಾ ಇದ್ದಾರೆ, ಹೀಗೆ ಹೋದರೆ ಫ್ಯೂಚರ್ ಎಷ್ಟು ಡ್ಯಾಮೇಜ್ ಆಗುತ್ತೆ, ಸೊ ಇದ್ರ ಬಗ್ಗೆ ಅವರ ಹತ್ರ ಬರೋ ಪೇಷಂಟ್ಗಳು ಎಂಥವ್ರಿದ್ದಾರೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಇದ್ದೀನಿ. ನಮಸ್ಕಾರ.